ಗೊತ್ತಿಲ್ಲ ಮೇಡಮ್ ನಿಮ್ಗೆ ಸರ್ ಹೆಂಗಂದ್ರೆ ನೇಚರ್ ಯಾವಾಗ್ಲೂ ತಾಳ್ಮೆ ಮತ್ತು ಸಮಯನ ಕೇಳ್ತದೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ, ನಮ್ಮಿಂದ ಅವ್ರಿಗೆ ತೊಂದರೆ ಆದ್ರೆ ಮಾತ್ರ ನಮ್ಮನ್ನ ಡಂಕ್ ಮಾಡ್ತೇವೆ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ ದಾಂಡೇಲಿ ಭಾಯಿ. ನೀವು ತುಂಬಾ ಸಲ ಜೇನುತುಪ್ಪ ತಿಂದಿರ್ಬೇಕು, ಆದ್ರೆ ಪ್ಯೂರ್ ಜೇನುತುಪ್ಪ ಹೇಗ್ ತಯಾರಾಗತ್ತೆ, ಹೇಗಿರುತ್ತೆ ಅದ್ರದ್ದೆಲ್ಲ ಪ್ರೊಸೀಜರ್ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಇವತ್ತು ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದಾಂಡೇಲಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಹನಿ ಪಾರ್ಕಿಗೆ. ಅಲ್ಲಿ ಜೇನು ಸಾಗಾಣಿಕೆ ಮಾಡಿ ಅಲ್ಲಿ ಜೇನುತುಪ್ಪನ ತಯಾರು ಮಾಡ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಪೂರ್ತಿ ಪ್ರೊಸೀಜರ್ ಹೇಗೆ ಜೇನ್ ಇರುತ್ತೆ ಅಂತೆಲ್ಲ ನಾವು ನೋಡ್ಕೊಂಡ್ ಬರೋಣ. ನಾವು ಈಗ ನಮ್ ಜರ್ನಿ ಸ್ಟಾರ್ಟ್ ಮಾಡಿದೀವಿ ದಾಂಡೇಲಿಯಿಂದ. ಮತ್ತೆ ಇದು ನಮ್ ದಾಂಡೇಲಿಯ ಕಾಳಿ ರಿವರ್ ಬ್ರಿಡ್ಜ್ ಇದೆ. ನೀವು ಹನಿ ಪಾರ್ಕಿಗೆ ಹೋಗ್ಬೇಕಿದ್ರೆ ಈ ಬ್ರಿಡ್ಜ್ ಅನ್ನ ನೋಡ್ಕೊಂಡು ಹೋಗಿ, ಯಾಕಂದ್ರೆ ಇಲ್ಲಿಂದ ನಿಮ್ಗೆ ಕ್ರೊಕೊಡೈಲ್ಸ್ ಕೂಡ ಕಾಡುತ್ತೆ. ಕೆಲವೊಂದ್ಸಲ ಇಲ್ಲಿ ಕ್ರೊಕೊಡೈಲ್ಸ್ ಮಲ್ಕೊಂಡಿರುತ್ತೆ, ಇವತ್ತಿಲ್ಲ ಕ್ರೊಕೊಡೈಲ್. ಸೊ ಬನ್ನಿ ನಮ್ ಜರ್ನಿ ಸ್ಟಾರ್ಟ್ ಮಾಡೋಣ. ಮತ್ತೆ ನೀವು ಇನ್ನೂವರೆಗೆ ನಮ್ ದಾಂಡೇಲಿ ಬಾಯ್ ಯೂಟ್ಯೂಬ್ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ದಾಂಡೇಲಿ ಬಾಯ್ ಯೂಟ್ಯೂಬ್ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ ಪೇಜ್ ಇನ್ಸ್ಟಾಗ್ರಾಮ್ ನಲ್ಲೂ ನಮ್ಗೆ ಫಾಲೋ ಮಾಡಿ. ಈಗ ನಾವು ದಾಂಡೇಲಿಯಿಂದ ಜೋಯ್ಡಾ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ನನ್ನ ಜೊತೆಗೆ ನನ್ನ ವೈಫ್ ಪೂನಮ್ ಮತ್ತೆ ನನ್ನ ಮಗಳು ಸಾಯಿಶ್ರೀ ಕೂಡ ಇದ್ದಾರೆ. ಇದು ದಾಂಡೇಲಿಯಿಂದ ಜೋಯ್ಡಾ ರೂಟ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಫುಲ್ ಫಾರೆಸ್ಟ್ ರೋಡ್ ಇದೆ, ತುಂಬಾ ಚೆನ್ನಾಗಿದೆ ರೋಡ್. ನಾನೀಗ ತೋರಿಸ್ತೀನಿ ನಿಮ್ಗೆ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಈಗ ಮಳೆಗಾಲ ಇದೆ, ಹಾಗಾಗಿ ನೋಡಿ ಎಷ್ಟು ಫುಲ್ ಗ್ರೀನರಿ ಇದೆ. ದಾಂಡೇಲಿಯಲ್ಲಿ ಏನಿಲ್ಲ ಅಂದ್ರೂ ಈ ರೋಡ್ ಅಲ್ಲಿ ಸುತ್ತಾಡೋದೇ ಒಂದು ಫುಲ್ ಮಜಾ ಅನ್ಸತ್ತೆ, ಸ್ವರ್ಗ ಅನ್ಸತ್ತೆ. ನೋಡಿ ಹೇಗಿದೆ ರೋಡ್, ನಂದಂತೂ ಫೇವ್ರೆಟ್ ಪ್ಲೇಸ್ ಇದು. ಸೊ ಫ್ರೆಂಡ್ಸ್, ನಾವೀಗ ತಲುಪಿದೀವಿ ನಾಗೋಡಾ ಕ್ರಾಸ್ಗೆ. ಮತ್ತೆ ಇಲ್ಲಿಂದ ರೈಟ್ ತಗೊಂಡ್ರೆ ಇದೆ ಹನಿ ಪಾರ್ಕ್. ಇಲ್ಲಿಂದ ಸ್ಟ್ರೇಟ್ ಹೋದ್ರೆ ಜೋಯ್ಡಾ ಬರುತ್ತೆ, ಜೋಯ್ಡಾ ತಾಲೂಕ್. ಮತ್ತೆ ಜೋಯ್ಡಾ ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಇದೆ. ಬಟ್ ನಾವ್ ಇಲ್ಲಿಂದ ಶಾರ್ಪ್ ಟರ್ನ್ ತಗೋಬೇಕು ರೈಟ್. ಈಗ ನಾವು ಈ ಕಾಡಿನ ರಸ್ತೆಯಲ್ಲಿ ಹೋಗ್ಬೇಕು. ನಾಗೋಡಾ ಕ್ರಾಸ್ ದಿಂದ ಹಾಗೆ ಅರ್ಧ ಕಿಲೋಮೀಟರ್ ಬಂದ್ರೆ ಇಲ್ಲಿ ಮತ್ತೆ ಲೆಫ್ಟ್ ಟರ್ನ್ ತಗೋಬೇಕು. ಸೊ ನಾವೀಗ ತಲುಪ್ತಾ ಇದೀವಿ ದಾಂಡೇಲಿಯ ಹನಿ ಪಾರ್ಕಿಗೆ. ನೋಡಿ ಆಲ್ರೆಡಿ ಇಲ್ಲಿ ಒಂದು ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಇದೆ, MH. ಮೇ ಬಿ ಮಹಾರಾಷ್ಟ್ರದಿಂದ ಯಾರಾದ್ರೂ ಗೆಸ್ಟ್ ಬಂದಿರ್ಬೇಕು ಪ್ಯೂರ್ ಹನಿ ತಗೊಂಡ್ ಹೋಗ್ಲಿಕ್ಕೆ. ಬನ್ನಿ ನಾವು ಕೂಡ ಈಗ ಒಳಗೆ ಹೋಗುವ, ಹೇಗಿದೆ ಅಂತ ನೋಡೋಣ. ಸೊ ಗೆಳೆಯರೇ, ನಾವೀಗ ಕಾರ್ ಪಾರ್ಕ್ ಮಾಡ್ಕೊಂಡು ಹನಿ ಪಾರ್ಕ್ ಅಲ್ಲಿ ಎಂಟ್ರಿ ಆಗ್ತಾ ಇದೀವಿ. ಇಲ್ಲೊಂದು ಸೆಲ್ಫಿ ಪಾಯಿಂಟ್ ಕೂಡ ಇದೆ. साईश्री हाय कर, साईश्री हाय कर. ಪುನಮ ಸ್ಲಿಪ್ ಆಗ್ತೈತಿ, ನೋಡ್ಕೊಂಡ್ ಬಾ. ಸ್ಲಿಪ್ ಆಗ್ಬೋದು, ನೋಡ್ಕೊಂಡ್ ಬಾ. ನಾವು ಬಂದಿದ್ದೀವಿ ಇಲ್ಲಿ. ಇಲ್ಲಿ ಅಡಲ್ಟ್ಸ್ ಗೆ 50 ರೂಪೀಸ್ ಎಂಟ್ರಿ ಚಾರ್ಜ್ ಇದೆ. ಮತ್ತೆ ಚಿಲ್ಡ್ರನ್ಸ್ 6 to 12 ಇಯರ್ಸ್ ಅವರಿಗೆ 25 ರೂಪೀಸ್ ಚಾರ್ಜ್ ಇದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೆಲ್ಲ ಪ್ಯೂರ್ ಹನಿ ಇವರು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಮೇಡಮ್ ಇಲ್ಲಿಂದ ಹನಿ ಇಲ್ಲೇ ತಯಾರಾಗೋದು. ನಮಸ್ತೆ, ನಾವು ದಾಂಡೇಲಿ ಬಾಯ್ ಅಂತ ದಾಂಡೇಲಿಯಿಂದ ಬಂದಿದ್ದೀವಿ. ನಮ್ಗೆ ನಿಮ್ದು ಸ್ವಲ್ಪ ಎಲ್ಲ ನಾವು ಲಾಗ್ ಮಾಡ್ತಾ ಇದೀವಿ. ನಮ್ಗೆ ನಿಮ್ದು ಹನಿ ಪಾರ್ಕ್ ಎಲ್ಲ ಸ್ವಲ್ಪ ತೋರಿಸ್ಕೊಡಿ. ನಿಮ್ಮ ಹೆಸರು ಮೇಡಮ್? ಪುಷ್ಪ. ಸರಿ ಮೇಡಮ್, ಬನ್ನಿ ಹೋಗೋಣ. नमस्ते सर, आप कहाँ से आए हो? शिरडी महाराष्ट्र से आए हो आप? हनी पार्क देख के आए? हाँ, अभी देखा। कैसा लगा सर आपको? बहुत ही सुंदर है, बहुत अच्छा है। यहाँ पे बहुत अच्छे अच्छे अलग अलग वैरायटीज के हनी है, बहुत ही अच्छा है। आप यहाँ पे स्टे किए थे क्या दांडेली में? ठीक है, दांडेली में। ठीक है सर, थैंक यू. ಈಗ ನಮ್ಗೆ ಪುಷ್ಪಾ ಮೇಡಮ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹನಿ ಪಾರ್ಕ್ ಒಳಗಡೆ. ಇಲ್ಲಿ ನೋಡಿ, ಕಾಡು ಮನೆ ಹನಿ ಪಾರ್ಕ್ ಇದ್ರ ಹೆಸರು. ಇದೆಲ್ಲ
ಜೇನ್ ತಯಾರಾಗೋ ಗೂಡ್ ನೋಡಿ, ಇದ್ರಲ್ಲೇ ಜೇನ್ ಇರುತ್ತೆ. ಕಚ್ಚೋದಿಲ್ಲ ಅಲ್ಲ ಮೇಡಮ್? ಪಾಪು ಇದೆ, ಏನ್ ತೊಂದ್ರೆ ಇಲ್ಲಲ್ಲ? ನಮಸ್ಕಾರ, ನನ್ನ ಹೆಸರು ಪುಷ್ಪ ಅನ್ಕೊಂಡು ನಾನು ನಿಮ್ಗೆ ಇಲ್ಲಿ ಜೇನಿನ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೇನೆ. ನೋಡಿ, ನಾವು ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಜೇನನ್ನ ಸಾಕೋದು. ಇದರಲ್ಲಿ 2 ಭಾಗ ಇರುತ್ತೆ. ಅಂದ್ರೆ ಈ ಪೂರ್ತಿ ಭಾಗನ ಬಾಕ್ಸ್ ಅನ್ನ ISI ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ ಕರೀತಾರೆ. ಇಲ್ಲಿಂದ ಈ ಭಾಗನ ಫ್ಯಾಮಿಲಿ ಅಂತಾರೆ, ಇಲ್ಲಿಂದ ಈ ಭಾಗನ ಸೂಪರ್ ಅಂತಾರೆ. ಅಂದ್ರೆ ಇದು ಫ್ಯಾಮಿಲಿ ಭಾಗ, ಇದು ಸೂಪರ್ ಭಾಗ. ಈ ಫ್ಯಾಮಿಲಿ ಭಾಗಕ್ಕೆ ಒಂದು ರಾಣಿ ಇರುತ್ತೆ. ಆ ರಾಣಿ ಏನು ಮೊಟ್ಟೆನ ಲೇ ಮಾಡುತ್ತೋ ಅದು ಫ್ಯಾಮಿಲಿಗೆ ಅಷ್ಟೇ ಮಾಡುತ್ತೆ, ಸೂಪರ್ ಗೆ ಮಾಡೋದಿಲ್ಲ. ಇದು ಏನೇ ಇದ್ರೂ ಅವುಗಳ ಎಕ್ಸ್ಟ್ರಾ ಜೇನುತುಪ್ಪ, ನಾವು ಆ ಎಕ್ಸ್ಟ್ರಾ ಜೇನುತುಪ್ಪ ಮಾತ್ರ ಕಲೆಕ್ಟ್ ಮಾಡೋದು. ಈ ಜೇನುತುಪ್ಪನ ಅವರಿಗೋಸ್ಕರ ಬಿಟ್ಬಿಡ್ತೀವಿ. ಇದೇ ಭಾಗ, ಇದು ಫ್ಯಾಮಿಲಿ. ಇದರಲ್ಲಿ ಸುಮಾರು ಒಂದು 15,000ರಿಂದ 20,000 ಜೇನಿರುತ್ತೆ. ಅದನ್ನೆಲ್ಲ ಒಂದು ರಾಣಿ ಮೇಂಟೈನ್ ಮಾಡ್ಕೊಡುತ್ತೆ. ಟೋಟಲಿ ನಮ್ಮ ಇಡೀ ಜಗತ್ತಲ್ಲಿ 5 ಪ್ರಭೇದ ಜೇನು, ಅದರಲ್ಲಿ 4 ಪ್ರಭೇದ ನಮ್ಮ ದೇಶಕ್ಕೆ ಇರುತ್ತೆ. ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಮಿಸ್ರಿ ಜೇನು. ಆ ಹೆಜ್ಜೇನು ನೋಡಿರೋದು ಬಿಲ್ಡಿಂಗ್ ಮೇಲೆ, ಮರದ ಮೇಲೆಲ್ಲ ಯು ಶೇಪ್ ಅಲ್ಲಿ ಏನ್ ಗೂಡ್ ಮಾಡುತ್ತೋ ಅದು ಹೆಜ್ಜೇನು. ಇನ್ನ ಕೋಲ್ ಜೇನು ಬರೀ ಕೋಲಿಗಷ್ಟೇ ಗೂಡ್ ಮಾಡುತ್ತೆ. ಇವೆರಡು ಜಾತಿನ ಸಾಕಾಣಿಕೆ ಮಾಡ್ಕೋದಿಕ್ ಆಗುದಿಲ್ಲ, ಯಾಕಂದ್ರೆ ಹೆಚ್ಚು ಓಪನ್ ಏರಿಯಾ ಮತ್ತೆ ಬೆಳಕಿಗಷ್ಟೇ ಅವ್ರು ಗೂಡ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಅದನ್ನ ಸಾಕಾಣಿಕೆ ಮಾಡ್ಕೋದಿಕ್ ಆಗೋದಿಲ್ಲ. ಇನ್ನ ತುಡುವೆ ಜಾತಿ ನಾವು ಅದನ್ನ ಸಾಕೋಬಹುದು, ಅದು ಬರೀ ಕತ್ಲೆಗಷ್ಟೇ ಗೂಡ್ ಮಾಡುತ್ತೆ. ನಮ್ಮಲ್ಲಿರೋದು ಇವಾಗ ಅದೇ ಜಾತಿ ತುಡುವೆ. ಇನ್ನೊಂದು ಇಡೀ ಜಗತ್ತಿಗೆ ಸ್ಟಿಂಗ್ಲೆಸ್ ಬಿ ಬರುತ್ತೆ, ತುಂಬಾ ಪುಟ್ಟದಾಗಿರೋ ಒಂದು ಜೇನ್ ಬರುತ್ತೆ, ನಾವು ಅದನ್ನ ಸಹ ಸಾಕೋಬಹುದು. ಅದ್ರ ಗೂಡು ಇಷ್ಟೇ ಇರುತ್ತೆ. ಇಡೀ ಒಂದು ವರ್ಷಕ್ಕೆ ಅದು 90 ಗ್ರಾಮ್ಗಿಂತ ಕಡಿಮೆ ಜೇನುತುಪ್ಪ ಮಾಡುತ್ತೆ. ಆದ್ರೆ ಆ ಒಂದು ಜೇನುತುಪ್ಪಕ್ಕೆ 99% ಮೆಡಿಸಿನ್ ಕಂಟೆಂಟ್ ಸಿಗುತ್ತೆ. ಈ ಪುಟ್ ಮಕ್ಳಿಗೆಲ್ಲ ಕೆಮ್ಮು ಕಫ ಬಂದಾಗ ಬೆರಳಂಚೆಲ್ ಬಾಗಿಟ್ರೆ ಸಾಕು, ಕಫ ಕರಗುತ್ತೆ, ಅಸ್ತಮಾ ಕಂಟ್ರೋಲ್ ಆಗುತ್ತೆ. ಆ ಜೇನುತುಪ್ಪ ನಮ್ಮಲ್ಲಿ ತುಂಬಾನೇ ಕಾಸ್ಟ್ಲಿ ಇದೆ. ಇಟಾಲಿಯನ್ ಬಿ ಅಂತ ಇಟಾಲಿಯನ್ದಲ್ಲಿ ಒಂದ್ ಜಾತಿ ಸಿಗತ್ತೆ, ನಾವು ಅದನ್ನ ಸಹ ಸಾಕೋಬಹುದು, ಆಪಿಸ್ ಮೆಲ್ಲಿಫೆರಾ ಅನ್ಕೊಂಡು. ಲಕ್ಕಿಲಿ ನಮ್ ದೇಶಕ್ಕೆ 4 ಜಾತಿ ಇರೋದ್ರಿಂದ ಹೊರದೇಶ ಜನ ನಮ್ ದೇಶನ ಭಾರತ ಜೇನು ಹುಳಗಳ ತವರೂರು ಅಂತಾನೆ ಕರೆದಿರೋದು. ಇನ್ನ ಇವಾಗಲೇ 75% ಜೇನು ನಾಶ ಆಗ್ಬಿಟ್ಟಿದೆ. ಅದು ಹೆಂಗೆ ಅಂತಂದ್ರೆ ನಾವು ಬಳಸೋ ಹೆವಿ ಸಿಗ್ನಲ್, ಮೊಬೈಲ್ ನೆಟ್ವರ್ಕ್ ಇಂದಾಗಿ ಜೇನಿನ ನಾಶ ಆಗ್ತಾ ಇದೆ. ಇನ್ನೊಂದು, ನಾವು ಹೊಲ ಗದ್ದೆಗೆಲ್ಲ ಬೆಳೆ ಬೆಳೆಸ್ತೀವಿ, ಅದ್ರ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡ್ತಿದೀವಿ, ಅದರಿಂದಾನು ಜೇನಿನ ನಾಶ ಆಗ್ತಾ ಇದೆ. ಹಿಂಗೆ ಜೇನಿನ ನಾಶ ಮುಂದುವರಿತಾ ಹೋದ್ರೆ, ಆವಾಗಲೇ ವಿಜ್ಞಾನಿಗಳನ್ನ ಮಾತು ಹೇಳಿದ್ರು, ಯಾವಾಗ ಜೇನಿನ ಕುಲ ನಾಶ ಆಗುತ್ತೋ ಆವಾಗಲೇ 3-4 ವರ್ಷದಲ್ಲಿ ಈ ಮನುಕುಲ ಕೂಡ ನಾಶ ಆಗತ್ತೆ ಅಂತ. ಅದಕ್ಕೆ ನಮ್ ಸ್ಲೋಗನ್ ಬಂದ್ಬಿಟ್ಟು ನೋಬಿ ನೋವಿ ಅಂತ. ಜೇನಿಲ್ಲ ಅಂದ್ರೆ ನಾವುಗಳಿಲ್ಲ ಅಂತ. ಸರ್ ಹೆಂಗ್ ಗೊತ್ತು, ತುಂಬಾ ಜನಕ್ಕೆ ಜೇನುತುಪ್ಪ ಬೇಕು, ಆದ್ರೆ ಜೇನುಹುಳ ಯಾರಿಗೂ ಬೇಡ. ಈಗ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಬೈ 1 get 1 ಅಂತೆಲ್ಲ, ಅದೆಲ್ಲ ಅಷ್ಟು ಪ್ಯೂರ್ ಇರಲ್ಲ ಅಂತ. ಗೊತ್ತಿಲ್ಲ ಸರ್, ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ಸಿಗೋ ಜೇನುತುಪ್ಪ ನಮ್ಗೆ ಪ್ಯೂರ್ ಆಗಿ ಇರುತ್ತೆ. ಸರ್ ನಾವು ತಿನ್ನೋ ಪ್ರತಿ ಒಂದು ಅಕ್ಕಿ ಕಾಳಿನ ಮೇಲೆ ಜೇನಿನ ಶ್ರಮ ಇದೆ. ನಾವೆಲ್ಲ ಹೊಲ ಗದ್ದೆಗೆಲ್ಲ ಹೋಗ್ಬಿಟ್ಟು ಕೈಯಿಂದ ಪಾಲಿನೇಷನ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಅದನ್ನ 80% ಜೇನ್ ಮಾಡುತ್ತೆ. ಇವತ್ ನಾವು ಬದುಕಿದೀವಿ, ಊಟ ಮಾಡ್ತಿದ್ರೆ ಜೇನಿಂದ ಮಾತ್ರ ಸಾಧ್ಯ. ಪಾಲಿನೇಷನ್ ಗ್ರೋ ಆದಾಗಲ ಮಾತ್ರ ನಮ್ಗೆ ಫುಡ್ ಸಿಗತ್ತೆ, ಕಾಳಾಗತ್ತೆ, ಹಣ್ಣು ಸಿಗತ್ತೆ. ನಾನು ಬಾಕ್ಸ್ ನ ಓಪನ್ ಮಾಡ್ತೀನಿ. ಬೇರೆ ಜೇನುಹುಳ ತರ ಕಚ್ಚೋದಿಲ್ಲ ಹೇಗಿದು? ಸರ್, ನೇಚರ್ ಯಾವಾಗ್ಲೂ ನಮ್ಮಿಂದ ತಾಳ್ಮೆ ಮತ್ತು ಸಮಯ ಕೇಳುತ್ತೆ. ಹೆಂಗಂತಂದ್ರೆ ನಾವ್ ಅದಕ್ಕೆ ಏನು ಮಾಡಿಲ್ಲ ಅಂದ್ರೆ ಅದು ನಮ್ಮನ್ನ ಏನು ಮಾಡುದಿಲ್ಲ ಸರ್. ಎಲ್ಲಿವರೆಗೂ ನಮ್ಮಿಂದ ಅದಕ್ಕೆ ತೊಂದರೆ ಆದ್ರೆ ಅಲ್ಲಿವರೆಗೂ ಅದು ನಮ್ಮನ್ನ ಏನು ಮಾಡೋದಿಲ್ಲ. ಇಲ್ಲಿ ನಮ್ಮಿಂದ ಅದಕ್ಕೆ ಸ್ವಲ್ಪ ನೋಡಿದ್ರೆ ನಮ್ಮನ್ನ ಬ್ಲಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸರ್ ನೋಡಿ, ಇದನ್ನ ತುಡುವೆ ಜಾತಿ ಅಂತ ಕರೀತಾರೆ. ತುಡುವೆ ಜಾತಿ? ಅಂದ್ರೆ ಸೈಂಟಿಫಿಕ್ ಆಗಿ ಆಪಿಸ್ ಸೆರೆನಾ ಇಂಡಿಕಾ ಅಂತ. ಇಲ್ಲಿ ನೀವು ನೋಡ್ಬೋದು ಸರ್, ಈ ಗೋಲ್ಡನ್ ಲೈನ್ಸ್ ಅದೆಲ್ಲ ಬಂದ್ಬಿಟ್ಟು ಹೆಣ್ಣುಳ, ಫೀಮೇಲ್ ಬಿ, ವರ್ಕರ್ ಬಿ ಅಂತ ಕರೀತಾರೆ. ಇನ್ನ ಲೈನ್ಸ್ ಇಲ್ದೇ ಇರುವಂತ ಒಂದು ಜೇನನ್ನ ಮೇಲ್ ಅಂತ ಕರೀತಾರೆ. ಇವ್ರಕಿನ 2 ಪಟ್ಟು ದೊಡ್ಡದಾಗಿರೋ ಜೇನೆ ರಾಣಿ ಜೇನು. ಇಲ್ಲಿ ವರ್ಕರ್ ಬಿ ಮತ್ತೆ ಗಂಡಿಂದು ಆಯುಷ್ಯ ಬಂದ್ಬಿಟ್ಟು 4 ತಿಂಗಳು, ರಾಣಿ ಆಯುಷ್ಯ ಬಂದ್ಬಿಟ್ಟು 4 ವರ್ಷ. ಸರ್ ಇವರೆಲ್ಲ ಒಂದ್ ಹನಿ ಜೇನುತುಪ್ಪ ಮಾಡ್ಬೇಕಾದ್ರೆ ಈ ಬಾಕ್ಸ್ ಇಂದ ಅವರು 500 ಸರ್ತಿ ಹೋಗಿ ಬಂದು ಮಾಡ್ತಾರೆ. ಹೌದು ಸರ್, ಅದು 2 ಕಿಲೋಮೀಟರ್ ದೂರ. 1 ಕೆಜಿ ಆಗೋದಕ್ಕೆ 40 ಲಕ್ಷದ ಹೂವಿನ ಮಕರಂದ. ಕಾಡಲ್ಲೆಲ್ಲ ಹೂವ ಎಲ್ಲ ಇರುತ್ತೆ, ಕಾಡಿನ ಹೂವಿಂದು ಎಲ್ಲ. ಹೌದು ಸರ್, ಹೌದು. ಇದು ಕಾಡಲ್ಲಿರೋದ್ರಿಂದ ಇದನ್ನ ಫಾರೆಸ್ಟ್ ಅಂತಾನು ಕರಿಬಹುದು. ಸರಿನಾ?
ಇದ್ ನೋಡಿ, ಅವರು ಜೇನುತುಪ್ಪನ ಸ್ಟೋರ್ ಮಾಡ್ಬಿಟ್ಟು ಈ ರೀತಿ ಲೇಯರ್ ಮಾಡ್ತಾರೆ, ಅದು ಸ್ಪ್ರೆಡ್ ಆಗ್ಬಾರ್ದು ಅನ್ಕೊಂಡು. ನೋಡಿ, ಹಾ ಹಿಂಗೆ. ಇದೆಲ್ಲ ಹನಿಕೋಮ್ ಮೇಣ. ನೋಡಿ ಇಲ್ಲಿ ನೋಡಿ, ಮೇಣನು ಅದೇ ತಯಾರ ಮಾಡುತ್ತೆ. ಹೌದು ಸರ್. ಇಲ್ಲಿ ನೋಡಿ, ಪ್ರತಿ ಒಂದು ಹೋಲ್ ನಿಮ್ಗೆ ಹೆಕ್ಸಾಗೋನ್ ಶೇಪ್ ಗೆ ಸಿಗತ್ತೆ ಸರ್. ಇದನ್ನ ಮೈಕ್ರೋಸ್ಕೋಪಿಗೆ ಹಾಕಿ ನೋಡಿದ್ರೆ ಸೇಮ್ ಸೈಜ್ ಸೇಮ್ ಲೆಂತ್ ಬರ್ತದೆ. ಎಲ್ಲ ಸೇಮ್ ಇರುತ್ತೆ ಸರ್. ಭೂಮಿ ಮೇಲೆ ನಾವೆಲ್ಲರೂ ಏನ್ ಮಾಡ್ತೀವಿ ಸಹಜವಾಗಿ, ಬುಡದಿಂದ ನಾವು ಮನೆನ ಕಟ್ತೀವಿ. ಅದು ಇವ್ರು ಹಾಗಲ್ಲ, ಇವ್ರು ಮೇಲ್ಗಡೆಯಿಂದ ಮನೆ ಮಾಡ್ತಾರೆ ತುಂಬ. ಅಂದ್ರೆ ಮೇಲಿಂದ ಕೆಳಗೆ ಬರ್ತದೆ. ಹೌದು ಹೌದು, ಸೇಫ್ ಇರುತ್ತೆ. ಹೌದು ಸರ್. ಸರ್ ಇನ್ನೊಂದೇನಂದ್ರೆ ಇದರಲ್ಲಿ 95% ಫೀಮೇಲ್ಸ್, 5% ಮಾತ್ರ ಮೇಲ್ ಬಿ. ಒಂದೇ ಒಂದು ರಾಣಿ ಇರುತ್ತೆ. ಮೊಟ್ಟೆನ ಲೇ ಮಾಡೋ ಸಿಸ್ಟಮ್ ಬಂದ್ಬಿಟ್ಟು ರಾಣಿಗಷ್ಟೇ, ಬೇರೆ ಯಾವುದೇ ಹೆಣ್ಣುಗಳ ಮೊಟ್ಟೆ ಲೇ ಮಾಡೋದಿಲ್ಲ. ಅವ್ರಿಗೆ ಗರ್ಭಕೋಶ ಇರೋದಿಲ್ಲ. ಮುಂದೆ ಮೊಟ್ಟೆ ಹಾಕೋದು ಬರೀ ರಾಣಿ ಅಷ್ಟೇ. ಹಂಗಾಗಿ ಇಲ್ಲಿ ರಾಣಿನ ತಾಯಿ ಜೇನು ಅಂತ ಕರೀತಾರೆ. ರಾಣಿ ಜೇನು ಕೂಡ ಇದ್ರಲ್ಲೇ ಇರುತ್ತೆ. ಹೌದು ಸರ್. ಒಂದು ರಾಣಿ ಜೇನು. ಇಡೀ ಬಾಕ್ಸ್ ಗೆ ಒಂದೇ ಒಂದು ರಾಣಿ. ಆದ್ರೆ ರಾಣಿ ಯಾವ ಫ್ರೇಮ್ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇವ್ರಕಿನ ರಿಪೋರ್ಟ್ ದೊಡ್ಡದಾಗಿರುತ್ತೆ, ಸೈಜ್ ಅಲ್ಲಿ ದೊಡ್ಡದಾಗಿರ್ತದೆ. ಇಟ್ಬಿಡ್ತೀನಿ. ನಿಮ್ದು ಈ ತೋಟದಲ್ಲಿ ಎಷ್ಟಿದೆ ಈ ತರ ಡಬ್ಬಿಗಳು ಜೇನು? ಸರ್ ಇಲ್ಲೊಂದು 60 ಇದೆ. 60 ಡಬ್ಬಿಗಳಿದೆ. ಇಂಥದ್ದು ಇದು ಟೇಬಲ್ ನಲ್ಲಿ ಇಟ್ಟಿದ್ರೆ ಇದ್ರಲ್ಲೂ ಬಂದು ಹೋಗ್ತಾ ಇರುತ್ತೆ. ಇಲ್ಲ, ಅಂದ್ರೆ ಇದೆಲ್ಲ ನಿಮ್ಗೆ ಬೇರೆ ಬೇರೆ ಮಾಡೆಲ್ ನ ಬಾಕ್ಸ್ ಆ ರೀತಿ. ಇದು ಬಂದ್ಬಿಟ್ಟು ನಾವು ಇದರಲ್ಲಿ ಇದ್ರಲ್ಲೂ ಜೇನ್ ಬಂದು ಮಾಡ್ತಾ ಇರುತ್ತೆ. ಜೇನ್ ಇದೆ, ರೆಡಿ ಆಗ್ತದೆ ಆಲ್ರೆಡಿ ಇದ್ರಲ್ಲಿ. ಸರ್ ನಾವು ಜೇನುತುಪ್ಪನ ತೆಗಿಯೋದು ಹಿಂಗೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಸೂಪರ್ ಭಾಗ ಅನ್ಕೊಂಡು, ಅದು ಹಿಂಗಿರುತ್ತೆ ಸರ್. ಇದು ಫ್ಯಾಮಿಲಿ ಭಾಗ. ಇದ್ರ ಅರ್ಧ ಭಾಗನ ನಾವು ಕಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಇದು ಮೊಟ್ಟೆ ಸಮೇತ ಜೇನುತುಪ್ಪ ಇರುತ್ತೆ, ಮರಿ ಮೊಟ್ಟೆ ಎಲ್ಲ ಇರುತ್ತೆ. ಇದ್ರಲ್ಲಿ ಬರೀ ಜೇನುತುಪ್ಪ ಅಷ್ಟೇ ಇರುತ್ತೆ. ಇದರಲ್ಲಿ ಜೇನುತುಪ್ಪನ ಸ್ಟೋರ್ ಮಾಡ್ಬಿಟ್ಟು ಮೇಲ್ಗಡೆ ಲೇಯರ್ ಮಾಡ್ತಾರೆ. ಅದನ್ನ ನಾವು ರಿಮೂವ್ ಮಾಡ್ತೀವಿ, ತೆಗೆದು ನಮ್ಮ ಹತ್ರ ಒಂದು ಹ್ಯಾಂಡ್ ಮೇಡ್ ಮಷಿನ್ ಇದೆ ಸರ್. ಇದರಲ್ಲಿ 4 ಫ್ರೇಮ್ ಹಾಕ್ತೀವಿ ರೀತಿ ಹಾಕಿ ನಾವು ಸೆಂಟರ್ ಫ್ಯೂಗಲ್ ಕೊಟ್ಟು ತಿರುಗಿಸಿದಾಗ 2 ಸೈಡಿಗಿರೋ ಜೇನುತುಪ್ಪ ಇಲ್ಲಿ ಕಲೆಕ್ಟ್ ಆಗತ್ತೆ. ಆದ್ರೆ ಅದ್ರ ಗೂಡು ನಾವೇನು ನೆಸ್ಟ್ ಅಂತಿಲ್ಲ, ಅದು ಹಾಳಾಗೋದಿಲ್ಲ. ಇದನ್ನ ಮತ್ತೆ ಅವ್ರಿಗೆ ಕೊಟ್ಟಾಗ ಅದನ್ನ ಅವರು ಮರು ಉಪಯೋಗ ಮಾಡ್ಕೊತಾರೆ. ಇದ್ರಲ್ಲಿ ಗೂಡೆಲ್ಲ ಚೆನ್ನಾಗಿ ಸೇಫ್ ಇರುತ್ತೆ. ಬರೀ ಜೇನುತುಪ್ಪ ಹೌದು ಸರ್. ತುಂಬಾ ಜನ ಹೊರಗಡೆ ಎಲ್ಲ ಏನ್ ಮಾಡ್ತಾರೆ, ಇದು ಒಂದ್ಸರ್ತಿ ಜೇನುತುಪ್ಪ ತೆಗಿಲಿಕ್ಕೋಸ್ಕರ ಪೂರ್ತಿ ಗೂಡನ್ನ ಕೈಯಿಂದ ಹೆಣ್ ಬಿಡ್ತಾರೆ. ಹಂಗ್ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಇದು ಒಂದು ಫ್ರೇಮ್ ಆಗೋದಕ್ಕೆ ಅವ್ರಿಗೆ 1.5 2 ತಿಂಗಳು ಬೇಕಾಗ್ತದೆ. ಒಂದು ಇದ್ರದ್ದೇನು ಶ್ರಮ ಇರುತ್ತೋ ಅದು ಈ ಮನುಷ್ಯನ್ ಗೊತ್ತಾಗೋದಿಲ್ಲ. ಇನ್ನೊಂದು ಹೂವಿನ ಸೀಸನ್ ಕೂಡ ಮುಗ್ದೋಗಿರುತ್ತೆ. ಅದಕ್ಕೆ ಇದನ್ನ ನಾವು ಕೈಲಿ ಹಾಕಿರೋದಿಲ್ಲ. ಇದ್ರಲ್ಲಿ ಹಾಕಿ ತೆಗೆದ್ರಿಂದ ಗೂಡು ಹಂಗೆ ಇರುತ್ತೆ. ಅವ್ರಿಗೆ ಕೊಟ್ಟಾಗ ಅದನ್ನ ಮತ್ತೆ ಅದನ್ನ ಮರು ಉಪಯೋಗ ಮಾಡ್ಕೊಳ್ತಾರೆ, ರಿಯೂಸ್ ಮಾಡ್ಕೊಳ್ತಾರೆ. ಸರ್ ಜೇನುತುಪ್ಪಕ್ಕೆ ಎಕ್ಸ್ಪೈರ್ ಡೇಟ್ ಇಲ್ಲ. ಇಲ್ಲ ಸರ್, ಜೇನುತುಪ್ಪ ಎಷ್ಟು ಹಳೇದಾಗ್ತಾ ಹೋಗುತ್ತೋ ಅಷ್ಟು ಔಷಧಿಗಳ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನ ಜೇನುತುಪ್ಪ ನಮ್ಗೆ ತುಂಬಾ ಜನ ಕೇಳ್ತಾರೆ, ನಾವು ಯಾಕೆ ತಿನ್ಬೇಕು ಜೇನುತುಪ್ಪ ಅನ್ಕೊಂಡು. ಸರ್ ನಾವು ಡೈಲಿ ಖಾಲಿ ಹೊಟ್ಟೆಲಿ 1.5 2 ಟೀ ಸ್ಪೂನ್ ಜೇನುತುಪ್ಪ ತಿಂತಾ ಬಂದಿದ್ರೆ ನಮ್ಗೆ 80% ಕಾಯಿಲೆ ವಿರುದ್ಧ ಹೋರಾಡೋ ಶಕ್ತಿ ಪ್ಯೂರ್ ಜೇನುತುಪ್ಪ ಕೊಡುತ್ತೆ. ಇನ್ನ 1 2 ಟೀ ಸ್ಪೂನ್. ಇನ್ನ ನಮ್ಗೆ ಬ್ಲಡ್ ಅನ್ನ ತಿನ್ನಾಗಿರುತ್ತೆ. ಬ್ಲಡ್ ನಮ್ಗೆ ತಿನ್ನಿದ್ರೆ ಸರ್ ನಮ್ಗೆ ಹೃದಯದ ಕಾಯಿಲೆ ಬರೋದಿಲ್ಲ ಅಂತ ನಮ್ಗೆ ಇಬ್ರು ಗೈನಿ ಕೇಳಿದ್ದಾರೆ. ಇನ್ನ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಮಾಡುತ್ತೆ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಬೇರೆ ಶಬ್ದನೇ ಇಲ್ಲ ಸರ್, ತುಂಬಾ ಇದೆ. ಆಯುರ್ವೇದ ಹೇಳುತ್ತೆ 108 ರೋಗ ನಿವಾರಣೆ ಮಾಡೋ ಶಕ್ತಿ ಪ್ಯೂರ್ ಜೇನುತುಪ್ಪಕ್ಕೆ ಇರುತ್ತೆ ಅಂತ. ಹೌದು. ಹೌದು ಸರ್. ಸರ್ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಪುಟ್ಟ ಪುಟ್ಟದಾಗ ಕಾಣಿಸ್ತಿದೆ ಅಲ್ಲ, ಇದನ್ನ ಮಿಶ್ರಿ ಅಂತ ಕರೀತಾರೆ. ಜಗತ್ತಲ್ಲಿ ನಿಮ್ಗೆ ಸ್ಟಿಂಗ್ಲೆಸ್ ಬಿ ಅಂತ ಕರೀತಾರೆ ಇದನ್ನ. ಸ್ಟಿಂಗ್ಲೆಸ್ ಬಿ ಮಿಶ್ರಿ ಅನ್ಕೊಂಡು. ಸೈಂಟಿಫಿಕ್ ಆಗಿ ಟ್ರೈಗೋನಾ ಇರಿಡಿಪೆಂಡೆನ್ಸ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಸರ್ ಇದು ಇಡೀ 1 ವರ್ಷಕ್ಕೆ 90 ಗ್ರಾಮ್ಗಿನ ಕಡಿಮೆ ಜೇನುತುಪ್ಪ ಮಾಡುತ್ತೆ. 90 ಗ್ರಾಮ್ಗಿನ ಕಡಿಮೆ ಜೇನುತುಪ್ಪ ಮಾಡುತ್ತೆ. ಇದನ್ನ ನಾವು ಯಾವ್ದ್ರಲ್ಲೂ ಸಾಕ್ಬೋದು. ಮಡಿಕೆಲಾಗ್ಲಿ ಬಾಕ್ಸ್ ಅಲ್ಲಿ ಆಗ್ಲಿ ಕತ್ಲೆ ಇದ್ರೆ ಸಾಕು. ತುಂಬಾ ಕಡಿಮೆ ಸಿಗುತ್ತಿರು. ತುಂಬಾ ಔಷಧಿಗುಣ ಇರುತ್ತೆ ಇದ್ರಲ್ಲಿ. ಹೌದೌದು, ಇಲ್ಲಿ ಸಿಗೋದೆಲ್ಲ ಪ್ಯೂರ್. ಆದ್ರೆ ಇದ್ರಲ್ಲಿ ಔಷಧಿಗುಣ ತುಂಬಾ ಹೆಚ್ಚಿಗೆ ಇರುತ್ತೆ. ಮಕ್ಕಳಿಗೆಲ್ಲ ಹೇಳಿ ಮಾಡಿಸಿದಂತ ಔಷಧಿ, ಹೆಚ್ಚಿಗೆ ಕೆಮ್ಮು, ಕೋಲ್ಡ್, ಕಫ, ಅಸ್ತಮಾಗೆ ಸುಮಾರು ಇದೆ ಸರ್. ಹೌದು. ಜೇನಿಗೆ ನಿಮ್ ಕಡೆ ಕಡಿಮೆ ಇಲ್ಲ.
ಇಲ್ಲ ಸರ್, ಜೇನುತುಪ್ಪ ಕಡಿಮೆ ಇಲ್ಲ, ಆದ್ರೆ ಅಷ್ಟೇ ಪ್ಯೂರಿಟಿ ಕೂಡ. ಹೌದು. ಮತ್ತೆ ಇದು ಆಲ್ ಸೀಸನ್ ನಲ್ಲಿ ಬರ್ತಾ ಇರುತ್ತೆ, ಮಳೆಗಾಲ ಬೇಸಿಗೆಗಾಲ? ಇಲ್ಲ ಸರ್, ಮಳೆಗಾಲದಲ್ಲಿ ಸ್ವಲ್ಪ ಆಫ್ ಸೀಸನ್ ಇರುತ್ತೆ. ಇದು ಬಂದ್ಬಿಟ್ಟು ಚಿಗುರು ಬರುತ್ತಲ್ಲ ಯುಗಾದಿ ನಂತರ, ಅವಾಗ ಸ್ವಲ್ಪ ಸ್ಟಾರ್ಟಿಂಗ್ ಮಾರ್ಚ್ ಟೈಮಲ್ಲಿ, ಮಾರ್ಚ್ ಟೈಮಲ್ಲಿ ಅವಾಗೆಲ್ಲ ಇದು ಹೂ ಬಿಡುತ್ತಲ್ಲ, ಅವಾಗ ಜೇನುತುಪ್ಪ ಸಿಗೋ ಸೀಸನ್ ಅದು. ಇದ್ರದ್ದು ಜೇನಲ್ಲಿ ಒಳಗಡೆ ಸೇಮ್ ಇದು ಅದೇ ತರ ಗೂಡು ಕಟ್ಟಿ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಈಗ ಹೆಕ್ಸಾಗಾನ್ ಶೇಪ್ ಅಲ್ಲಿ ಇರುತ್ತೆ, ಇದು ಹಂಗಲ್ಲ, ಇದು ಹಿಂಗ್ ರೀತಿ ಗೂಡ್ ತರ ಕಟ್ಕೊಂಡಿರುತ್ತೆ. ಹಾ, ಇದ್ರದ್ದು ತೆಗೆಯೋದು ಸೇಮ್ ಪ್ರೊಸೀಜರ್? ಇಲ್ಲ, ಕೈಯಿಂದ ಇದು ಅನಿವಾರ್ಯ, ಕೈಯಿಂದ ಹಿಂಡ್ಲೇಬೇಕು. ಹಾ, ಆದ್ರೆ ಇದರಲ್ಲಿ ಮೊಟ್ಟೆ ಭಾಗ ಬೇರೆ ಇರುತ್ತೆ, ಆ ಹನಿ ಭಾಗ ಬೇರೆ ಇರುತ್ತೆ. ನಾವು ಮೊಟ್ಟೆ ಭಾಗನ ಬಿಟ್ಬಿಟ್ಟು ಬರೀ ಹನಿ ಭಾಗ ಅಷ್ಟೇ ನಾವು ಕೈಯಲ್ಲಿ, ಅದು ಅನಿವಾರ್ಯ ಅಷ್ಟೇ. ಹಾ, ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇದೆ, ನೀವು ಸೇಫ್ ಆಗಿ ತೆಗಿತೀರಿ? ಹೌದು. ಈ ಕಚ್ಚೋದಿಲ್ಲ ಮೇಡಮ್ ನಿಮ್ಗೆ? ಸರ್, ಹೆಂಗಂದ್ರೆ ನೇಚರ್ ಯಾವಾಗ್ಲೂ ತಾಳ್ಮೆ ಮತ್ತು ಸಮಯನ ಕೇಳ್ತದೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ, ನಮ್ಮಿಂದ ಅವ್ರಿಗೆ ತೊಂದರೆ ಇದ್ರೆ ಮಾತ್ರ ನಮ್ಮನ್ನ ಡಂಕ್ ಮಾಡ್ತೇವೆ. ಈಗ ಎಲ್ಲಿ ಹೋಗ್ತಾ ಇದೀವಿ ಮೇಡಮ್ ನಾವು? ಸರ್, ನಮ್ಮಲ್ಲಿ ಒಂದು ಹನಿ ಮ್ಯೂಸಿಯಂ ಇದೆ. ಎಲ್ಲಾ ಬ್ರ್ಯಾಂಡ್ ನ ಜೇನುತುಪ್ಪ ಅಲ್ಲಿ ನೋಡ್ಲಿಕ್ಕೆ ಸಿಗ್ಬೇಕನ್ನೋ ಒಂದೇ ಒಂದು ಉದ್ದೇಶಕ್ಕೆ ಹನಿ ಮ್ಯೂಸಿಯಂ ಮಾಡ್ಕೊಂಡಿದ್ದು. ಅಲ್ಲಿ ಯಾವುದೇ ರೀತಿ ಕಂಪೇರ್ ಮಾಡ್ಕೋದಿಕ್ಕಲ್ಲ, ಒಟ್ಟಿನಲ್ಲಿ ನಮ್ ದೇಶಕ್ಕೆ ಎಷ್ಟೆಲ್ಲ ಬ್ರ್ಯಾಂಡ್ ಸಿಗುತ್ತೆ ಅನ್ಕೊಂಡು ಬನ್ನಿ ತೋರಿಸ್ತೀನಿ. ನೋಡಿ, ಹನಿ ಮ್ಯೂಸಿಯಂ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಅಷ್ಟೆಲ್ಲ ವೆರೈಟೀಸ್ ಆಫ್ ಹನಿ ಇದೆ. ಇದೆಲ್ಲ ಎಲ್ಲಿಂದ ಹನಿ ಮೇಡಮ್ ಇದು? ಸರ್, ಇದು ಎಲ್ಲಾ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದು. ಕೆಲವು ನಮ್ ದೇಶದಿದೆ, ಕೆಲವು ಹೊರ ದೇಶದಿದೆ. ನಿಮ್ಗೆ ಎಲ್ಲ ಒಂದ್ಸತಿ ತೋರಿಸ್ತೀನಿ ನೋಡಿ ಸರ್. ಇದು ಹನಿ ಮ್ಯೂಸಿಯಂ. ಇಲ್ಲಿ ಯಾವ್ದೇ ರೀತಿ ಕಂಪೇರ್ ಮಾಡ್ಕೋದಿಕ್ಕಲ್ಲ, ಒಟ್ನಲ್ಲಿ ನಮ್ ದೇಶಕ್ಕೆ ಎಷ್ಟೆಲ್ಲ ಬ್ರ್ಯಾಂಡ್ ಸಿಗತ್ತೆ ಅಂತ ಕೆಲವೊಂದರ ನಮ್ಗೆ ತೋರಿಸ್ತೀನಿ ಸರ್. ಇಲ್ಲಿ ಮನುಕಾ ಹನಿ ಇದೆ, ನ್ಯೂಜಿಲೆಂಡ್ ನ ಜೇನುತುಪ್ಪ ಮನುಕಾ ಹನಿ ಅನ್ಕೊಂಡು. ಸರ್, ಇಲ್ಲಿ ನೋಡಿ, ಇದು ಬಿ ಪೋಲನ್ ಇದೆ, ಪರಾಗ. ಇನ್ನೊಂದು ಉಜ್ಬೇಕಿಸ್ತಾನ್ ಜೇನುತುಪ್ಪ ಇದೆ, ಅಲ್ಲಿ ಕ್ಲಾಮೆಂಟ್ ತೆಗೆದು ಕ್ರಿಸ್ಟಲ್ ಆಗಿ ಸಿಗುತ್ತಂತೆ. ಅದನ್ನ ಯಾವ ರೀತಿ ತಿಂತಾರೋ ಸರ್ ನಮ್ಗೂ ಗೊತ್ತಿಲ್ಲ. ಹಾ, ಇನ್ನು ಸರ್ ಲಾಸ್ಟ್ ಟೈಮ್ ಚಿರಾಪುಂಜಿ ಹೋಗಿದ್ರು, ಅಲ್ಲಿ ಜೇನುತುಪ್ಪ. ಇನ್ನು ಕಲೆಕ್ಷನ್ ಹಾ ಸರ್, ಇದು ಬಲ್ಗೇರಿಯಾ ಹನಿ ಇದೆ. ಹಾ, ಇನ್ನು ಸರ್ ಇದು ಬಾಟಲ್ ಓಲ್ಡ್ ಮಂಕು, ಅದ್ರ ಒಳಗಡೆ ರೀಟಾ ಹನಿ ಇದೆ, ಸೋಪ್ ನೆಟ್ಟು. ಹಾ, ಇದು ನೋಡಿ ಮ್ಯಾಡ್ ಹನಿ ಅಂತ, ನೇಪಾಳ್ನ ಭಾರಿ ಫೇಮಸ್ ಹನಿ ಸರ್ ಇದು. ಹಾ, ಇನ್ನು ಇದು ನಮ್ ಹನಿ ಪಾರ್ಕ್ ಅಲ್ಲೇ ತೆಗ್ದಿರೋ ಜೇನುತುಪ್ಪ. ಹಾ, ಇದು ಅಂಬೋಲಿ ಹನಿ ಸರ್. ಇದೇ ರೀತಿ ಬೇರೆ ಬೇರೆ ಬ್ರ್ಯಾಂಡ್ ನ ಜೇನುತುಪ್ಪ ಎಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡಿದೀವಿ ಸರ್. ತುಂಬಾ ಇದೆ. ಹೌದು ಸರ್, ಮತ್ತೆ ಅದೆಲ್ಲ ಬೇರೆ ಬೇರೆ ಮಾಡೆಲ್ ನ ಬಾಕ್ಸ್ ಸರ್. ಮುಂಚೆ ಎಲ್ಲ ಈ ರೀತಿ ಮಣ್ಣಿನ ಬಾಕ್ಸ್ ಅಲ್ಲಿ ಜೇನ್ ಸಾಕ್ತಾ ಇದ್ರು, ಅದು ಇವಾಗೆಲ್ಲ ಸಾಕೋದಿಲ್ಲ, ತುಂಬಾ ವೈಟ್ ಆಗಿರುತ್ತೆ ಸರ್. ಇದೆಲ್ಲ ಬೇರೆ ಬೇರೆ ಮಾಡೆಲ್. ಜೇನು ಒಳಗಡೆ ಎಲ್ಲಿಂದ ಹೋಗುತ್ತೆ ಸರ್? ಇದು ನೋಡಿ, ಇದು ಎಂಟ್ರಿ ಎಕ್ಸಿಟ್. ಹಾ, ಹೌದು, ಇಲ್ಲಿಂದ ಅವ್ರು ಹೋಗಿ ಬಂದು ಮಾಡ್ತಾರೆ ಸರ್. ನೀವು ಹೇಳ್ದಂಗೆ ಒಂದ್ ಹನಿ ರೆಡಿ ಆಗ್ಲಿಕ್ಕೆ 500 ಸಲ ಇಲ್ಲಿಂದ ಒಳಗಡೆ ಹೊರಗಡೆ ಮಾಡ್ತಾರೆ. ಹೌದು ಸರ್, ಇಲ್ಲಿಂದ ಅದು 2 ಕಿಲೋಮೀಟರ್ ದೂರ ತನಕ. ಹೌದು ಹೌದು ಸರ್. ಸರ್, ಇನ್ನೊಂದೇನಂದ್ರೆ ಜೇನು ತನ್ನ ಇಡೀ 4 ತಿಂಗಳ ಜೀವಮಾನದಲ್ಲಿ ಒಂದು ಸಣ್ಣ ಟೀ ಸ್ಪೂನ್ ಜೇನುತುಪ್ಪ ಮಾಡುತ್ತೆ. ಹಾ ಸರ್, 4 ತಿಂಗಳಿಗೆ 1 ಟೀ ಸ್ಪೂನ್ ಜೇನುತುಪ್ಪ ಆಗುತ್ತೆ. 1 kg ಆಗೋದಕ್ಕೆ 40 ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೂವಿನ ಮಕ್ಕಳಿಂದ ಬೇಕಾಗುತ್ತೆ. ಹಾ, ಇಲ್ಲಿನ ಕಾಡಲ್ಲಿ ಇದೆ ಅಂದ್ರೆ ಚೆನ್ನಾಗಿದೆ. ಹಾ ಸರ್, ಚೆನ್ನಾಗಿದೆ ಸರ್. ಹಾ, ನೋಡಿ ಸರ್, ಕಲೆಕ್ಷನ್ ನೋಡಿ, ಎಲ್ಲಾ ದೇಶದ್ದು ಎಲ್ಲಾ ಕಡೆದ್ದು, ಭಾರತದಲ್ಲಿ ಎಲ್ಲ ಕಡೆದ್ದು ಹನಿ ತಂದಿಟ್ಟಿದ್ದಾರೆ. ಮೇಡಮ್, ನಿಮ್ ಸರ್ ಹೆಸರೇನು? ಸರ್, ಅವರ ಹೆಸರು ನರಸಿಂಹ ಭಟ್ ಅಂತ. ನರಸಿಂಹ ಭಟ್ ಅಂತ. ಇಲ್ಲಿಯವರೇ ಜೋಡಾ ತಾಲೂಕ್ದವರು? ಹಾ, ಹೌದು. ಎಷ್ಟು ವರ್ಷದಿಂದ ಮಾಡಿದ್ದಾರೆ ಇದು? ಸರ್, ಇದು ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಹಾ ಸರ್, ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇಲ್ಲಿ ತೋಟದಲ್ಲಿ ಹೇಗೆ ಜೇನು ಸಾಗಾಣಿಕೆ ಮಾಡಿದ್ದಾರೆ. ಎಲ್ಲ ಡಬ್ಬಿ 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 ಇಟ್ಟಿದ್ದಾರೆ ಪ್ರತಿಯೊಂದು ಕಡೆ. ಇದೇ ಡಬ್ಬಿಯಲ್ಲಿ ಜೇನು ಬಂದು ಗೂಡು ಮಾಡಿ ಜೇನುತುಪ್ಪನ ತಯಾರು ಮಾಡುತ್ತೆ. ನೋಡಿ, ಎಲ್ಲ ಮಳೆ ತಾಗಬಾರ್ದಂತ ಮೇಲೆ ಕವರ್ ಮಾಡಿದ್ದಾರೆ.
ನೋಡಿ ಅಷ್ಟೆಲ್ಲ ಡಬ್ಬಿ ಇದೆ ಇಲ್ಲಿ. ಫುಲ್ ಫಾರೆಸ್ಟಲ್ಲಿದೆ ಇದು. 4 ಕಡೆ ಫುಲ್ ಕಾಡಿದೆ ಇಲ್ಲಿ. जय श्री हाय कर हाय ನೋಡಿ ಎಲ್ಲ ತರದ್ ಇಲ್ಲಿ ಜೇನಿದೆ. ಇದೆಲ್ಲ ಸೇಲ್ ಮಾಡೋದು ಜೇನೆ ಮೇಡಮ್? ಹೌದು ಸರ್. ಇದೆಲ್ಲ ನೀವು ಮಾಡ್ತೀರಿ ಇಲ್ಲೇ ರೆಡಿ ಆಗಿದೆ? ಹೌದು ಸರ್. ಇಲ್ಲಿ ಎಲ್ಲ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು. ಹಾ ಸರ್, ಲಾಸ್ಟ್ ಟೈಮ್ ಇಲ್ಲಿ ಅದು ಶೂಟ್ ಆಗಿತ್ತಲ್ಲ ಹಾ. ಗಂಧದ ಗುಡಿ, ಅವಾಗ ಅವ್ರು ಇಲ್ಲಿ ಬಂದಿದ್ರು ಸರ್. ಇಲ್ಲಿ ಬಂದು ಮೂವಿಗೆ ಬಂದಿದ್ರು ಇಲ್ಲಿ. ಹೌದು ಸರ್, ಅವ್ರು ಇಲ್ಲೇ ಸ್ವಲ್ಪ ದಿನ ಉಳ್ಕೊಂಡಿದ್ರು. ಅವ್ರು ನಮ್ಮ ಹನಿ ಪಾರ್ಕಿಗೆ ಬಂದ್ಬಿಟ್ಟು ಇಲ್ಲಿ ಜಯಂತಿ ಬಂದು ತಿನ್ಕೊಂಡು ಹೋಗಿದ್ದಾರೆ ಸರ್. ಇವರೇ ನಿಮ್ ಸರ್ ನರಸಿಂಹ ಸರ್? ಹಾ ಸರ್, ಈ ಕಡೆ ಇದ್ದಾರೆ, ಅವರೇ ನಮ್ ಸರ್. ಇಲ್ಲಿ ಬಂದಿದ್ರು ನಿಮ್ಮ ಹತ್ರ ಜಯಂತಿ ತಿನ್ಕೊಂಡು? ಹೌದು ಸರ್. ತುಂಬಾ ಲಕ್ಕಿ ಇದೆ ನರ್ಸರಿ ಭೇಟಿ. ಹೌದು ಸರ್. ಇದು ನಿಮ್ಮಲ್ಲಿ ತಯಾರಾಗಿದ್ದು ಪ್ಯೂರ್ ಅನ್ನ? ಹೌದು ಸರ್. ಸರ್ ನಮ್ಮಲ್ಲಿ ಬಹು ಬೇಡಿಕೆ ಜೇನುತುಪ್ಪ ಅಂದ್ರೆ ಕೋಮ್ ಸಮೇತ, ಅಂದ್ರೆ ಹಾವಿ ಸಮೇತ ಅದ್ ನಮ್ಮಲ್ಲಿ ಸಿಗತ್ತೆ. ನೀವು ಒಂದ್ಸಲ ಇದನ್ನ ಟೇಸ್ಟ್ ಮಾಡ್ಬೋದು ಸರ್, ರುಚಿ ನೋಡಿ. ಮೇಡಮ್ ಇರ್ತವೆ ಕೋಮ್ ಸಮೇತ. ನಾನೇನ್ಗೆ ಎಕ್ಸ್ಟ್ರಾ ಭಾಗ ಅಂತ ಹೇಳಿದ್ನಲ್ಲ, ಮೇಲ್ಗಡೆ ಸೂಪರ್ ಭಾಗ ಅಂತ, ಇದರಲ್ಲಿ ಎಗ್ಸ್ ಎಲ್ಲ ಇರೋದಿಲ್ಲ, ಮರಿ ಎಲ್ಲ ಇರೋದಿಲ್ಲ ಸರ್. ಇದು ಬರೀ ಕೋಮ್ ಸಮೇತ ಜೇನುತುಪ್ಪ ಸರ್. ನೀವು ತಿಂದು ನೋಡಿ. ಇದು ಸಮೇತ ತಿನ್ನೋದು? ಹೌದು ಸರ್, ಅದನ್ನ ಅದರಲ್ಲಿ ಜೇನುತುಪ್ಪನ ಅಗದು ತಿನ್ಬೇಕು ಸರ್. ಕೊನೆಗೆ ಮೇನನ್ನ ಮುಗಿಬೇಕು. ತುಂಬಾ ಸಿಹಿಯಾಗಿದೆ, ತುಂಬಾ ಚೆನ್ನಾಗಿದೆ. ಮೇಡಮ್ ಈ ಜೇನುತುಪ್ಪ ಟೇಸ್ಟ್ ಮಾಡಿ. ಇದು ಪ್ಲೇನ್ ಜೇನುತುಪ್ಪ. ಪ್ಲೇನ್ ಜೇನುತುಪ್ಪ ಅಂದ್ರೆ ವಿದೌಟ್ ಸರ್, ಇವಾಗ ನೀವು ತಿಂದಿರೋದು ಕೋಮ್ ಸಮೇತ, ಇದು ಪ್ಲೇನ್ ಜೇನುತುಪ್ಪ. ಸರ್ ನೋಡಿ, ಜೇನುತುಪ್ಪ ಯಾವಾಗ್ಲೂ ಇಷ್ಟೊಂದು ತೆಳುವಾಗಿ ಬರುತ್ತೆ. ಕೆಲವೊಂದ್ ಸರ್ತಿ ಹೂವಿ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಸ್ವಲ್ಪ ಮಂದ ಬರುತ್ತೆ, ಬಿಟ್ರೆ ಹೆಚ್ಚಾಗಿ ನಿಮ್ಗೆ ತಿನ್ನಾಗೆ ಬರುತ್ತೆ. ಇದು ಪ್ಲೇನ್ ಮತ್ತೆ ಪ್ಯೂರ್ ಜೇನುತುಪ್ಪ. ಪ್ಯೂರ್ ಜೇನುತುಪ್ಪ ಹೇಗ್ ನಾವು ಗೊತ್ತಾ ಮಾಡ್ಬೋದು? ಸರ್, ಎರಡೇ ವಿಧಾನ. ಒಂದು, ನಾವು ಜೇನುತುಪ್ಪನ ತಿಂದಾಗ, ಇನ್ನೊಂದು ಲ್ಯಾಬ್ ಟೆಸ್ಟ್ ಕೊಟ್ಟಾಗ. ಜೇನುತುಪ್ಪ ತಿಂದಾಗ ನಮ್ ಬಾಯಲ್ಲಿ ಸಲೈವ ಹೆಚ್ಚಾಗುತ್ತೆ, ನಾಲ್ಗೆಲ್ಲ ಕ್ಲೀನ್ ಆಗುತ್ತೆ. ಖಾಲಿ ಹೊಟ್ಟೆಲ್ ತಗೊಂಡಾಗ ಹೊಟ್ಟೆಲಿ ಸಣ್ಣಗೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ಬ್ಯಾಡ್ ಕೊಲೆಕ್ಷನ್ ಬರ್ನ್ ಮಾಡುತ್ತೆ. ಅದು ಪ್ಯೂರ್ ಜೇನುತುಪ್ಪ. ಅದನ್ನ ಬಿಟ್ರೆ ಲ್ಯಾಬ್ ಟೆಸ್ಟ್ ಕೊಟ್ಟಾಗ ಕೆಲವೊಂದ್ ಕಡೆ ತೋರಿಸ್ತಾರೆ ಬಟ್ಟೆ ಮೇಲೆ ಹಾಕಿದ್ರೆ ಹಿಂಗ್ ಜಾರೋದ್ರೆ. ಸರ್, ಅದು ಪ್ಯೂರ್ ಪಾಸ್ ಆಗತ್ತೆ, ಡೂಪ್ಲಿಕೇಟ್ ಪಾಸ್ ಆಗತ್ತೆ. ಅದನ್ನ ತಿಂದಾಗ ಮಾತ್ರ ಕಂಡ್ರಿಲಿಕ್ಕೆ ಸಾಧ್ಯ. ಸರ್, ಇನ್ನ ಇವೆಲ್ಲ ಬೈ ಪ್ರಾಡಕ್ಟ್. ಇದು ಪ್ಲೇನ್ ಜೇನುತುಪ್ಪ ಆದ್ರೆ, ಇದು ಫಸ್ಟ್ ನೀವೇನ್ ತಿಂದ್ರಲ್ಲ ಕೋಮು, ಅದು ಕೋಮ್ ಸಮೇತ. ಸೊ ಜನ ಹಿಂಗ್ ತಿನ್ನೋದನ್ನ ಇಷ್ಟ ಪಡ್ತಾರೆ ನ್ಯಾಚುರಲ್ ಆಗಿ. ಇದು ಕೋಮ್ ಸಮೇತ. ಇನ್ನು ಇದೆಲ್ಲ ಬೈ ಪ್ರಾಡಕ್ಟ್. ಅಂದ್ರೆ ನಾವು ಜೇನುತುಪ್ಪದಲ್ಲಿ ಈ ರೀತಿ ಅಶ್ವಗಂಧ ಪೌಡರ್ ನ ಹಾಕಿದೀವಿ. ಇದು ಇಮ್ಯುನಿಟಿ, BP ಕಂಟ್ರೋಲು, ಸ್ಟ್ರೆಸ್ ಮೇಂಟೈನ್, ಸ್ಟೆಮಿನಾ, ಸುಸ್ತು, ಆಯಾಸಕ್ಕೆಲ್ಲ ಹೆಲ್ಪ್ ಆಗುತ್ತೆ ಹನಿ ಅಶ್ವಗಂಧ. ಸರ್, ಇನ್ನೇನಂದ್ರೆ ನಾವು ಜೇನುತುಪ್ಪಕ್ಕೆ ನಾವ್ ಏನೇ ಮಿಕ್ಸ್ ಮಾಡಿದಾಗ ಅದ್ರ ಔಷಧಿ ಗುಣ ಹೆಚ್ಚಾಗುತ್ತೆ. ಅದಕ್ಕೆ ನೋಡಿ, ಆಯುರ್ವೇದದಲ್ಲಿ ಏನೇ ಅವ್ರ ಔಷಧಿ ಕೊಟ್ಟಾಗ ಜೇನುತುಪ್ಪಕ್ಕೆ ಮಿಕ್ಸ್ ಮಾಡಿ ತಗೊಳ್ರಿ ಅಂತ ಹೇಳ್ತಾರೆ. ಅಂದ್ರೆ ಬೇಗ ನಮ್ಗೆ ಗುಣ ಆಗ್ಲಿಕ್ಕೆ ಸಹಾಯ ಮಾಡ್ತದೆ ಅನ್ಕೊಂಡು. ಇನ್ನ ಹನಿ ಅರಿಶಿನ ಇದೆ, ಇದರಲ್ಲಿ ಆರ್ಗ್ಯಾನಿಕ್ ಅರಿಶಿನ ಇದೆ, ಅದನ್ನ ನಾವು ಜೇನುತುಪ್ಪ ಹಾಕಿದ್ವಿ. ಇದು ಮೂಳೆಗಳನ್ನ ಗಟ್ಟಿ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ, ಸ್ಕಿನ್ ಗೆ ತುಂಬಾ ಒಳ್ಳೇದು. ಫೇಸ್ ಪ್ಯಾಕ್ ಹಾಕೋಬಹುದು ಹನಿ ಅರಿಶಿನ. ಸೊ ಇದನ್ನ ಕಂಟಿನ್ಯೂ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಸಹ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನ ಹನಿ ಜಿಂಜರ್ ಇದೆ, ನಿಮ್ಗೆ ಕೋಲ್ಡ್, ಕಫ, ಬ್ರೀದಿಂಗ್, ಸೈನಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಈ ಗಂಟ್ಲೆಲ್ಲ ಕರ್ಕರ ಅಂತ ಅದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸರ್ ಇದು ಹನಿ ಜಿಂಜರು. ಇನ್ನ ಹನಿ ಗುಲ್ಕನ್ ಇದೆ, ಅಂದ್ರೆ ರೋಸ್ ಪೆಟಲ್ಸ್ ಇದೆ ಸರ್. ಇದ್ರಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಸಿಗೋ ಪೆಟಲ್ಸ್ ನ ಯೂಸ್ ಮಾಡಿಲ್ಲ, ಇಲ್ಲಿ ಹಳ್ಳಿ ಹತ್ರ ಕಲೆಕ್ಟ್ ಮಾಡ್ಕೊಂಡು ತಗೊಂಡಿದೀವಿ. ಇದು ನಿಮ್ಗೆ ಉರಿ ಮೂತ್ರಕ್ಕೆ, ಕಣ್ಣುರಿ, ಅಂಗೈ ಉರಿಗೆ, ಇನ್ನ ಬಾಯಲೆಲ್ಲ ಉಣ್ಣಾಗತ್ತೆ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ದೇಹನ ತಂಪಾಗಿಡುತ್ತೆ ಹನಿ ಗುಲ್ಕನ್. ಇನ್ನ ಕೆಲವು ಸೋಪ್ಸ್ ಇದೆ ಸರ್ ನಮ್ಮಲ್ಲಿ. ಹನಿ ಮತ್ತೆ ನೀಮ್ ಸೋಪ್ ಇದೆ ಸರ್. ಹನಿ, ನೀಮ್ ಮತ್ತೆ ಅರಿಶಿನ ಹಾಕಿದೀವಿ. ಹೌದು ಸರ್. ಇದ್ ನೋಡಿ ಸರ್, ಇದ್ರಲ್ಲಿ ಬೇವು, ಅರಿಶಿನ, ಜೇನುತುಪ್ಪ ಇವು ಮೂರು ಬಂದ್ಬಿಟ್ಟು ನಿಮ್ಗೆ ಚರ್ಮದ ಕಾಂತಿನ ಹೆಚ್ಚು ಮಾಡ್ತದೆ. ಸ್ಕಿನ್ ಅಲರ್ಜಿ, ಸ್ಕಿನ್ ರ್ಯಾಶಸ್, ಪಿಂಪಲ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಇನ್ನ ಧೂಪ ಇದೆ ಸರ್ ನಮ್ಮಲ್ಲಿ. ಧೂಪ ಇದೆ, ಇದರಲ್ಲಿ
ಜೇನುತುಪ್ಪ ಹಾಕಿದೀವಿ, ಹಸುವಿನ ಸಗಣಿ ಹಾಕಿದೀವಿ, ಗೋಮೂತ್ರ ಇದೆ, ಜೇನುತುಪ್ಪ ಇದೆ, ಮತ್ತೆ ಹಸುವಿನ ತುಪ್ಪ ಇದೆ. ಹಾ, ಅದು ಹಾಕಿ ಮಾಡ್ಕೊಂಡಿದ್ದು. ಎಲ್ಲ ಇದಿರೋದಿಲ್ಲ. ಹಾ, ಇನ್ನ ಮೇಣ ಇದೆ ಸರ್. ಸ್ಪೆಷಲಿ ನಿಮ್ಗೆ ಹೀಲ್ಸ್ ಕ್ರ್ಯಾಕು, ಡ್ರೈ ಸ್ಕಿನ್ಗೆಲ್ಲ ಬಳಸ್ಬೋದು. ನಾವ್ ಮನೇಲಿ ಲಿಪ್ಟಿಕ್, ಲಿಪ್ ಬಾಮ್ ನ್ಯಾಚುರಲ್ ಆಗಿ ಮಾಡ್ಕೋಬಹುದು, ಜೇನ್ ಮೇಣದಿಂದ ಮಾಡಿದ್ದು. ಇನ್ನ ಹನಿ ಅಲೋವೆರಾ ಚಾರ್ಕೋಲ್ ಸೋಪ್ ಇದೆ ಸರ್. ಇದು ನಿಮ್ಗೆ ಟ್ಯಾನ್ ರಿಮೂವ್ಗೆ ಹೆಲ್ಪ್ ಆಗುತ್ತೆ. ಇನ್ನ ನಾವು ಇದರಲ್ಲಿ ಜೇನುತುಪ್ಪ ಇಲ್ಲ, ಸೀಗೆಕಾಯಿ, ಆಮ್ಲ ಪೌಡರ್ ಎಲ್ಲ ಹಾಕಿ ಮಾಡಿದ್ದು ಸೀಗೆಕಾಯಿ ಸೋಪ್ ಇದೆ. ಹೆಡ್ ಬಾತ್ಗೆ, ಡ್ಯಾಂಡ್ರಿಫಿಗೆಲ್ಲ ಯೂಸ್ ಆಗುತ್ತೆ ಸರ್. ಇಲ್ಲಿ ಸೀಗೆಕಾಯಿ ಇರೋದ್ರಿಂದ ನಮ್ಗೆ ಹೇರ್ ಗ್ರೋತ್ ಆಗ್ಲಿಕ್ಕೂ ಸಹಾಯ ಮಾಡ್ತದೆ. ಇಷ್ಟೆಲ್ಲ ವೆರೈಟೀಸ್ ಇದೆ, ಇದೆಲ್ಲ ನೀವು ಇಲ್ಲೇ ತಯಾರು ಮಾಡ್ತೀರಾ? ಹೌದು ಸರ್, ಖುದ್ ನಾವೇ ಮಾಡೋದು ಸರ್. ಹನಿ ಪಾರ್ಕ್ ನಲ್ಲಿ ಸಿಗೋ ಪ್ರಾಡಕ್ಟ್ಸ್ ನೋಡ್ರಿ, ಇದೆಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ. ಮತ್ತೆ ಇಲ್ಲಿ ನೋಡಿ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಇದೆ. जयश्री माया कर पिलो फ्रॉगला जयश्री माया कर तू पण कर असं कर. माया ಈಗ ಹಿಂಗ್ ಮಾಡು. पहिल्यांदा पकडलं मी आज. काय जयश्री ते पकड का ಅದು ಹೆಂಗ್ ಮಾಡ್ते ಕುಸ, ಹೆಂಗ್ ಮಾಡ್ತದೆ? कसं करते ते करते तू त्याला माया कर फ्रॉगला माया कर ಹಿಂಗ್ ಮಾಡಿ. माया कर ग त्याला. तू कर माया कर ना, हा. आता गेली. ಹಾ, ನಮ್ ಸಾಯಿಶ್ರೀ ನೋಡಿ ಇಲ್ಲಿ ಪ್ಯೂರ್ ಹನಿ ತಿನ್ಕೊಂಡು ಬರ್ತಾನೆ ಇಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸಾಯಿಶ್ರೀ ಬಾಯ್, तू रा इकडं. हा हनी खाऊन घेत राहा. बाय बाय. ಸೊ ಫ್ರೆಂಡ್ಸ್, ಪುಷ್ಪಾ ಮೇಡಮ್ ನಮ್ಗೆ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹನಿ ಪಾರ್ಕ್ ಬಗ್ಗೆ, ಹನಿ ಪಾರ್ಕ್ ಹೇಗೆ ಹನಿ ತಯಾರಾಗುತ್ತೆ, ಜೇನ್ ಹೇಗೆ ಎಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೇಡಮ್ ನಿಮ್ಗೆ ತುಂಬಾ ಧನ್ಯವಾದಗಳು. ಮತ್ತೆ ಫ್ರೆಂಡ್ಸ್, ನೀವು ದಾಂಡೇಲಿ ಬರ್ತಾ ಇದೀರಂದ್ರೆ ಹನಿ ಪಾರ್ಕಿಗೆ ತಪ್ಪದೆ ಬನ್ನಿ. ಇಲ್ಲಿಂದ ಪ್ಯೂರ್ ಜೇನ್ ತಗೊಂಡೋಗಿ, ಮತ್ತೆ ಇಲ್ಲಿ ಮೆಡಿಸಿನ್ಸ್ ಕೂಡ ಇದೆ, ತಗೊಂಡೋಗಿ. ದಾಂಡೇಲಿಯಿಂದ ಬರೀ 20 ಕಿಲೋಮೀಟರ್ ದೂರ ಇದೆ, ಜೊಯ್ಡಾ ತಾಲೂಕ್ನಲ್ಲಿ. ತುಂಬಾ ಚೆನ್ನಾಗಿದೆ, ಮತ್ತೆ ಇಲ್ಲಿ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ, ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ಮತ್ತೆ ಲಾಗ್ ಹೇಗ ಅನ್ಸ್ತಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ ದಾಂಡೇಲಿ ಬೈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಲಾಗ್ ನಲ್ಲಿ. ಅಲ್ಲಿವರೆಗೆ ಜೈ ಹಿಂದ್.